ನಾನು ವಾಸು, ಪೂರ್ತಿ ಹೆಸರು ಶ್ರೀನಿವಾಸ್ ಅಂತ. ಸಾಯಿಲ್ ಅನ್ನುವಂಥ ಒಂದು ಸಂಸ್ಥೆನ ನಡೆಸ್ತಾ ಇದ್ದೀನಿ. ನಾನು ಹುಟ್ಟಿದ್ದೆಲ್ಲ ಇಲ್ಲೇನೆ, ಈ ಪ್ರಾಂತ ಏನಿದೆ ಇಲ್ಲಿಂದ ಮುಂದಕ್ಕೆ ಹೋದ್ರೆ ವಸಂತ ನಗರ ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಗುಟ್ಟಹಳ್ಳಿ ಅಂತಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಈಗ ಚಿಂತಾಮಣಿನಲ್ಲಿ ರೈತರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದೇನೆ. ಮಳೆನ ನಂಬ್ಕೊಂಡು ಬೇಸಾಯ ಮಾಡುವಂತ ರೈತರು ಇದಾರಲ್ಲ, ಸಣ್ಣ ಅತಿ ಸಣ್ಣ ರೈತ ಇದಾರಲ್ಲ, ಅವ್ರ ಜೊತೆಗೆ ಬೇಸಾಯ ಮಾಡ್ತಾ ಇದ್ದೀನಿ ಕೆಲಸದಿಂದ. ನಾನು ಸಾಯಿಲ್ ಅಂತ ಯಾಕೆ ಇಟ್ಟೆ ಅಂದ್ರೆ, ನನಗೆ ನಂಬಿಕೆ ಏನು, ಮಣ್ಣನ್ನ ನಾವು ನೋಡ್ಕೊಂಡ್ರೆ ಮಣ್ಣು ನಮ್ಮನ್ನು ನೋಡ್ಕೊಳ್ತದೆ. ಮಣ್ಣು ಅಂದ್ರೆ ಮಣ್ಣಲ್ಲಿರೋ ಜೀವಾಣು. ಇಡೀ ಜಗತ್ತು ಇವತ್ತು ಇಷ್ಟೆಲ್ಲ ಓಡಾಡ್ತಾ ಇರ್ಬೇಕಾದ್ರೆ ನಾವು ಮಾನವರಾಗ್ಲಿ, ಪ್ರಾಣಿ ಪಕ್ಷಿಗಳಾಗ್ಲಿ, ಗಿಡ ಮರಗಳಾಗ್ಲಿ, ಎಲ್ಲಾ ಜೀವಾಣುಗಳು ಇರಬೇಕು ಅಂದ್ರೆ ಅದಕ್ಕೊಂದು ಶಕ್ತಿ ಬೇಕಲ್ಲ ಓಡಾಡೋದಕ್ಕೆ, ಜೀವನ ಮಾಡೋದಕ್ಕೆ. ಆ ಶಕ್ತಿಯ ಮೂಲ ಬರ್ತಾ ಇರೋದು ನಮಗೆ ಗೊತ್ತಿರದ ಅಗೋಚರ ಲೋಕ, ಕಾಲಡಿಯ ಕತ್ತಲ ಜಗತ್ತು. ಅಲ್ಲಿ ಏನೇನೆಲ್ಲ ನಡೀತಾ ಇದೆ, ವಿಸ್ಮಯಕಾರಿ ಘಟನೆಗಳು ನಡೀತಾ ಇದ್ದಾವೆ. ಬಟ್ ನಮಗೆ ಅದ್ರ ಬಗ್ಗೆ ಗಮನನೇ ಇಲ್ಲ, ಹೌದಲ್ಲ? ನಮ್ಮನ್ನ ಹೊತ್ಕೊಂಡು ಸಾಕ್ತಾ ಇದೆ ಅಂತ. ಸೊ ಆ ಮನುಷ್ಯ ಬಂದಾಗ ನನಗನ್ಸಿದ್ದು, ನಾವು ಮಣ್ಣನ್ನ ಮೂಲ ಮಾಡಿಕೊಂಡು ಬೇಸಾಯ ಕೆಲಸ ಮಾಡಬೇಕು ಅಂತೇಳಿ ಆ ಹಿನ್ನೆಲೆ ಅಂತ. ನೀವೆಲ್ಲ ನಮ್ಮ ಕರ್ನಾಟಕದ ಬೇರೆ ಬೇರೆ ಇಲ್ಲಿಂದ ಬಂದಿದ್ದೀರಲ್ಲ ಅಂತೇಳಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ನನಗೊಂದು ಹುಚ್ಚಿದೆ, ಚಟ ಅಂತ. ಇಂಥವ್ರು ನೀವೆಲ್ಲ 4 ಜನ ಸೇರಿಬಿಟ್ರೆ ಒಂದು ಹಾಡು ಹೇಳೋಣ ಅನ್ಸುತ್ತೆ. ಸಾವಯವ ಕೃಷಿ ಬಗ್ಗೆ ಪರವಾಗಿಲ್ವಾ? ಉತ್ತರ ಕನ್ನಡದಲ್ಲಿ ಸಿದ್ದಾಪುರ ಬರ್ತಲ್ಲ, ಸಿದ್ದಾಪುರದಲ್ಲಿ ತಂಗಾರ ಮನೆ ಅಂತ ಊರಿದೆ, ಗೊತ್ತಾ? ತಂಗಾರ ಮನೆಯಲ್ಲಿ ಇದೇ ರೀತಿ ಸಾವಯವ ಕೃಷಿ ಬಗ್ಗೆ ಒಂದು 15 ವರ್ಷಗಳಿಂದ ಯಾವುದೋ ಒಂದು ಮಾತುಕತೆ ನಡೀತಾ ಇತ್ತು. ನಿಮ್ಮಂಥವರೆಲ್ಲ ಬಂದಿದ್ರು, ಪರಿಣಿತ ರೈತರು ಬಂದಿದ್ರು, ಮಾತಾಡ್ತಾ ಇದ್ರು. ಅಲ್ಲೆಲ್ಲ ಅಡಿಕೆ, ತೆಂಗು ಬೆಳೆಯುವಂತ, ಬಾಳೆ ಎಲ್ಲ, ಭತ್ತ ಬೆಳೆಯುವಂಥವ್ರು. ಸೊ ಮಾತಾಡ್ತಾ ಇರ್ಬೇಕಾದ್ರೆ ಎದುರುಗಡೆ ಕೂತಿರುವಂತ ಹುಡುಗ ಒಬ್ಬ ಏನೋ ನೋಟ್ಸ್ ಬರ್ಕೊತಾ ಇದ್ದಾನೆ. ಆಮೇಲೆ ನೋಡಿದ್ರೆ ಅವ್ರು ಏನು ಸಾವಯವ ಕೃಷಿ ಬಗ್ಗೆ ಎಲ್ಲ ಹಂಚ್ಕೋತಾ ಇದ್ರು ಅನುಭವನ, ಅದನ್ನೇ ಅವನು ಹಾಡಾಗಿ ಬರ್ತಿದ್ದ. ಅವನ ಹೆಸರು ರಾಮಚಂದ್ರ ಭಟ್ಟ. ಸೊ ಈ ಹಾಡು ಅವನು ನನಗೆ ಕಲಿಸ್ಕೊಟ್ಟಿದ್ದ. ಹೇಳೋಣ. ನೀನೆಷ್ಟು ಕಿವುಡ, ನೀನೆಷ್ಟು ಕುರುಡ, ನೀನೆಷ್ಟು ದುರುಳ ಮನುಜ, ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಯ ನಿನ್ನ ನೋಡ, ನಿನ್ನ ಹಡಿಯುತಿಹವು ನೋಡ. ನೀನೆಷ್ಟು ಕಿವುಡ, ನೀನೆಷ್ಟು ಕುರುಡ, ನೀನೆಷ್ಟು ದುರುಳ ಮನುಜ, ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಯ ನಿನ್ನ ನೋಡ, ನಿನ್ನ ಹಡಿಯುತಿಹವು ನೋಡ. ಅಬ್ಬರದ ನುಡಿಗೆ ಬೆರಗಾಗಿ ಬೇಗ ರಸಗೊಬ್ಬರವನ್ನು ತಂದು, ನೀ ಬಳಸಿಗೈದೆ ಕೊಲೆ ನೆಲದ ಸತ್ವಸಾರಗಳನ್ನೆಲ್ಲ ಕೊಂದು. ಕಂಬನಿಯ ಸುರಿಸಿ ಕೈ ಮುಗಿದು ನಿನಗೆ ವಿಷ ಬೇಡ ತಮಗೆ ಎಂದು, ಬೇಡುತ್ತಿಯ ನೋಡು ಏಲಕ್ಕಿ ಮೆಣಸು ಸಿರಿ ಬಾಳೆ ತೆಂಗು ಕಂದು. ನೀನೆಷ್ಟು ಕಿವುಡ, ನೀನೆಷ್ಟು ಕುರುಡ, ನೀನೆಷ್ಟು ದುರುಳ ಮನುಜ, ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಹ ನಿನ್ನ ನೋಡ, ನಿನ್ನ ಹಡಿಯುತಿಹವು ನೋಡ. ಮನೆ ಹಿತ್ತಳಿನೊಳು ಬಂಗಾರದಂತ ತಿಪೆ ಗೊಬ್ಬರ ನಿನಗಿದ್ದು, ಜಗದಗಲ ತಿರುಗಿ ತಿರುಪೆಯೊಳು ಬದುಕು ಸಾಗಿಸುವ ಬುದ್ಧಿ ನಿನದು. ಸರಿಯಾದ ಕೃಷಿಯ ಅನುಸರಿಸದೇನೆ ನೆಲವಾಯ್ತು ಬರಡು ಕೊರಡು, ಮಿಂಚಿಲ್ಲ ಕಾಲ ಬದಲಾಗು ಬೇಗ ಸಾವಯವ ಕೃಷಿಯ ಮಾಡು. ನೀನೆಷ್ಟು ಕಿವುಡ, ನೀನೆಷ್ಟು ಕುರುಡ, ನೀನೆಷ್ಟು ದುರುಳ ಮನುಜ, ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಹ ನಿನ್ನ ನೋಡ, ನಿನ್ನ ಹಡಿಯುತಿಹವು ನೋಡ. ನಿನ್ನಾಶ್ರಯದೊಳು ತೊನೆದಾಡುತ್ತಿರುವ ಸಸಿಗಳಿಗೆ ಬರದು ಮಾತು, ಅದೆಡೆದೆಯ ಮೇಲೆ ಕಿವಿಗೊಟ್ಟು ಕೇಳು ಕೊರತೆಗಳ ಬಿಕ್ಕಳಿಕೆಯು. ನಿನ್ನಾಶ್ರಯದೊಳು ತೊನೆದಾಡುತ್ತಿರುವ ಸಸಿಗಳಿಗೆ ಬರದು ಮಾತು, ಅದೆಡೆದೆಯ ಮೇಲೆ ಕಿವಿಗೊಟ್ಟು ಕೇಳು ಕೊರತೆಗಳ ಬಿಕ್ಕಳಿಕೆಯು. ತರಬೇತಿ ಪಡೆದು ಸಾವಯವ ಕೃಷಿಕ ನೀನಾಗು ಬಾರು ಮುಂದೆ, ತರಬೇತಿ ಪಡೆದು ಸಾವಯವ ಕೃಷಿಕ ನೀನಾಗು ಬಾರು ಮುಂದೆ. ಬೆನ್ನೆಲುಬ ನೋವು ಮರೆತಾಗ ಎದ್ದು ನಕ್ಕಾಳು ಭಾರತಾಂಬೆ. ನೀನೆಷ್ಟು ಕಿವುಡ, ನೀನೆಷ್ಟು ಕುರುಡ, ನೀನೆಷ್ಟು ದುರುಳ ಮನುಜ, ಈ ಭೂಮಿ ವಾಯು ಜಲ ಸಸ್ಯ ಪ್ರಾಣಿ ದೂರುತಿಹ ನಿನ್ನ ನೋಡ, ನಿನ್ನ ಹಳಿಯುತಿಹವು ನೋಡ. ದೂರುತಿಹ ನಿನ್ನ ನೋಡ, ನಿನ್ನ ಹಳಿಯುತಿಹವು ನೋಡ. ದೂರುತಿಹ ನಿನ್ನ ನೋಡ, ನಿನ್ನ ಹಳಿಯುತಿಹವು ನೋಡ.
ಚೆನ್ನಾಗಿದೆ ಹಾಡಲ್ಲ ನೋಡಿ, ಎಷ್ಟು ಅರ್ಥವತ್ತವಾಗಿ ಬರ್ತಾರೆ. ಅವ್ರು ಹೇಳ್ತಾರೆ, ಅಬ್ಬರದ ನುಡಿಗೆ ಬೆರಗಾಗಿ ಬೇಗ ರಸಗೊಬ್ಬರ ತಂದ್ಬಿಟ್ಟೆ. ಯಾರೋ ಟಾಮ್ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ ತಂದ್ಬಿಟ್ಟು ಹಾಕ್ಬಿಟ್ಟೆ, ಅದನ್ನ ಹಾಕಿ ನೀನು ಕೊಲೆ ಮಾಡ್ತಾ ಇದೆಯಾ ಎಲ್ಲ ಜೀವಸತ್ವಗಳನ್ನ. ಅವೆಲ್ಲ ಬೇಡ ಅನ್ನೋದು, ವಿಷ ಹಾಕ್ಬೇಡ ಅಂತ ಕೇಳ್ಕೊತಾ ಇದ್ದಾವೆ ಈ ಗಿಡಮರಗಳು. ಮನೆ ಹಿತ್ತಲಿನಲ್ಲೇ ಬಂಗಾರ ಅಂತ ತಿಪ್ಪೆ ಗೊಬ್ಬರ ಇದ್ಕೊಂಡು ರಸಗೊಬ್ಬರಕ್ಕೆ ತಿರುಪೆ ತರ ಹೋಗಿ ಬೇಡ್ತಾ ಇದೆಯಾ ನೀನು. ಸರಿಯಾದ ಕೃಷಿ ಮಾಡದೇ ಇರೋದ್ರಿಂದ ನೆಲ ಎಲ್ಲ ಹಾಳಾಗಿ ಹೋಗ್ತಾ ಇದೆಯಪ್ಪ. ಮಣ್ಣು ಮಿಂಚಿಲ್ಲ ಕಾಲ, ಈಗಲೂ ಬದಲಾಗ್ಬೋದಪ್ಪ, ಬೇಗ ಸಾವಯವ ಕೃಷಿ ಮಾಡೋದು. ಅದು ಮೂರನೇ ಭಾಗ ಬಹಳ ಚೆನ್ನಾಗಿ ಹೇಳ್ತಾನೆ. ನಿನ್ನ ಆಶ್ರಯದಲ್ಲಿ ನೀನು ಬೆಳೆಸ್ತಾ ಇರೋ ಗಿಡಗಳಿಗೆ ಮಾತು ಬರೋಲ್ಲಪ್ಪ, ಆದ್ರೆ ಅದ್ರ ಕಿವಿಗೊಟ್ಟು ಕೇಳು, ಅದರಲ್ಲಿ ಏನು ಕೊರತೆ ಇದೆ. ನಾವೆಲ್ಲ ಬೆಳೆ ಬೆಳಿಬೇಕಾದ್ರೆ ಇದಾಗುತ್ತೆ ಕೊರತೆಗಳು, ಪೋಷಕಾಂಶಗಳ ಕೊರತೆ, ಅದು ಇದೆಲ್ಲ ಆಗುತ್ತೆ. ಸೊ ಅದಕ್ಕೆ ಏನು ಬೇಕಾದೆಲ್ಲ ಮಾಡಿದಾಗ ಇಡೀ ದೇಶ ರೋಗದಿಂದ ಎದ್ದು ಚೆನ್ನಾಗಾಗುತ್ತೆ, ಆರೋಗ್ಯವಾಗುತ್ತೆ ಅನ್ನೋದು ಬಹಳ ಅದ್ಭುತವಾಗಿ ಅರ್ಥಗರ್ಭಿತವಾಗಿ ಬರ್ತಿದ್ದಾರೆ. ಸೊ ಇಲ್ಲಿಂದಾನೇ ನಮ್ಮ ತಂಗಾರಮನೆ ರಾಮಚಂದ್ರ ಭಟ್ಟ ಅವ್ರು ಒಂದೇ ದಿವಸ ನೋಡಿದ್ದು, ಮತ್ತೆ ನೋಡಿಲ್ಲ, 15 ವರ್ಷದಿಂದ. ಸೊ ನಾನು ಆಕ್ಚುಲಿ ನಿಮ್ಮ ಕ್ಷಮೆ ಕೇಳ್ತೀನಿ, ನಾನು ಇಂಗ್ಲಿಷ್ನಲ್ಲಿ ಮಾಡ್ಕೊಂಡು ಬಂದಿದ್ದೀನಿ, ಬಹುತೇಕ ಕನ್ನಡದಲ್ಲೂ ಇದೆ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಮೇಡಮ್ ನನಗೆ ಫೋನ್ ಮಾಡಿ ಕೇಳಿದ್ರು, ಸಾವಯವ ಕೃಷಿ ಬಗ್ಗೆ ಸ್ವಲ್ಪ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಬೇಕು. ನೀವು ರೈತರ ಜೊತೆಗೆ ಕೆಲಸ ಮಾಡ್ತಾ ಇರೋದು, ನನ್ನ ಅನುಭವ ಏನಿದೆ ಸಾವಯವ ಕೃಷಿ ಬಗ್ಗೆ, ನಾನೇನ್ ತಿಳ್ಕೊಂಡಿದ್ದೀನಿ ಅದನ್ನ ಹಂಚ್ಕೊಳ್ತೀನಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ, ನಾನು ಇತ್ತೀಚೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನೋ ಪದನೇ ಅಷ್ಟು ಸರಿ ಬೀಳ್ತಾ ಇಲ್ಲ. ನಾನು ವೈವಿಧ್ಯತೆ ಬೇಸಾಯನ ಇಷ್ಟಪಡೋದು, ಬಟ್ ನಾವು ಆ ಪದ ಇವತ್ತು ಜಾಸ್ತಿ ಇದಾಗಿರೋದಿಲ್ಲ ಅಂತ. ಆರ್ಗ್ಯಾನಿಕ್ ಫಾರ್ಮಿಂಗ್ ಪ್ರಿನ್ಸಿಪಲ್ಸ್, ಅದರ ಉದ್ದೇಶಗಳೇನು. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿಯ ಧ್ಯೇಯೋದ್ದೇಶಗಳು, ತತ್ವಗಳು ಏನಿರ್ತವೆ, ಪದ್ಧತಿಗಳು ಏನಿರ್ತವೆ, ಅದ್ರ ಬಗ್ಗೆ ಅಂತ ಹೇಳಿದ್ನ. ಯಾವುದೇ ರೀತಿಯ ಫಾರ್ಮಿಂಗ್ ಅಂದ್ರೆ ಬೇಸಾಯ, ಕೃಷಿ, ವ್ಯವಸಾಯ, ಓಕೆ, ಇವೆಲ್ಲ ಮಾಡುವಂತ ಜಾತಿಗೆ ಅಂದ್ರೆ ಬದುಕೋದಿಕ್ಕೆ ಮೊದಲು ಆಹಾರ, ಆಮೇಲೆ ಜೀವನ ನಡೆಸೋದಕ್ಕಲ್ಲ. ಫಾರ್ ಫುಡ್, ಹೆಲ್ತಿ ಫುಡ್ ಅಂಡ್ ಲೈವ್ಲಿಹುಡ್ ಅಂತ ಹೇಳಿ, ಆಹಾರಕ್ಕಾಗಿ ಬದುಕಿಗಾಗಿ. ನಮ್ಮ ಹೊಲ, ನಮ್ಮ ಮಣ್ಣು, ನಮ್ಮ ಆಹಾರ, ನಮ್ಮ ಜೀವನ, ಅವ್ರು ಬೆಳೆದಿರೋದ್ರಿಂದನೇ ಜಗತ್ತಿಗೆಲ್ಲ ಜೀವ ಇರೋರಿಗೆಲ್ಲ ಊಟ ಸಿಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಇಲ್ಲಿ ಒಂದು ಚಿತ್ರಗಳು ಹಾಕಿದ್ದೀನಿ. ಇದು ಚರ್ಚೆ ಮೂಲಕ ನಡೆಯುವಂತ, ದಯಮಾಡಿ ಎಲ್ಲರೂ ಭಾಗವಹಿಸಬೇಕು. ಆಲ್ ಆಗ್ರೋ ಕೆಮಿಕಲ್ಸ್ ಫೀಡಿಂಗ್ ಪ್ಲಾಂಟ್ಸ್ ಅಂಡ್ ಫಾರ್ಮಿಂಗ್ ಫ್ಯಾಮಿಲೀಸ್. ಇವತ್ತೇನು ನಮ್ಮ ಕೃಷಿ ವ್ಯವಸ್ಥೆ ಏನಿದೆ, ಕೃಷಿ ರಂಗ ಏನಿದೆ ನಮ್ಮ ದೇಶದಲ್ಲಿ, ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ, ಕಂಪನಿಗಳು ಪ್ರತಿ ವರ್ಷ ಹೊಸ ತರ ಬಿತ್ತನೆ ಬೀಜಗಳು ತರ್ತಾ ಇದ್ದಾವೆ, ಹೊಸ ತರ ಔಷಧಿಗಳು ಬರ್ತಾ ಇದ್ದಾವೆ, ಎಲ್ಲಾ ರೀತಿಯ ಇದು ಇದ್ದಾವೆ, ಹೈಬ್ರಿಡ್ ಬೀಜಗಳು ಬರ್ತಾ ಇದ್ದಾವೆ. ಹೌದಲ್ಲ? ಇಷ್ಟೆಲ್ಲ ಆಗಿನೂ ಈ ಆಗ್ರೋ ಕೆಮಿಕಲ್ಸ್ ಅಂದ್ರೆ ಕೃಷಿಯಲ್ಲಿ ಬಳಸುವಂತ ರಾಸಾಯನಿಕ ವ್ಯವಸ್ಥೆ ನಿಜವಾಗ್ಲೂ ನಮ್ಮ ಗಿಡಗಳಿಗೆ ಊಟ ಕೊಡ್ತಾ ಇದೆ ಅಥವಾ ನಮ್ಮ ರೈತ ಸಮುದಾಯವನ್ನ ಕಾಪಾಡ್ತಾ ಇದೆ? ಏನನ್ಸುತ್ತೆ? ಇದು ಚರ್ಚೆ ಮೂಲಕ ನೀವು ಚಿತ್ರಗಳು ನೋಡಿ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಯಾಕೆ ಹಾಕ್ತಾ ಇದ್ರೆ, ಇವಾಗ ಕುಲಾಂತರಿ ಬೇರೆ ಬರ್ತಾ ಇದ್ದಲ್ಲ, ಜೆನೆಟಿಕಲಿ ಮಾಡಿಫೈಡ್. ಮೊದಲು ಹೈ ಈಲ್ಡಿಂಗ್ ವೆರೈಟಿ ಆಯ್ತು, ಅಧಿಕ ಇಳುವರಿ ತಳಿ, ಆಮೇಲೆ ಹೈಬ್ರಿಡ್ ತಳಿ ಆಯ್ತು, ಆಮೇಲೆ ಈಗ ಕುಲಾಂತರಿ ತಳಿ ಬಂದ್ಬಿಟ್ಟಿದೆ. ಹತ್ತಿನಲ್ಲಿ ಪ್ರಯೋಗ ಮಾಡಿದ್ದಾರೆ, ಬದನೆ ನಮ್ಮ ಮೇಲೆ ಬೆಳೆಸ್ಬಿಟ್ಟು ಹಾಕ್ಬೇಕು ಅಂತಿದ್ರು. ಈಗಲೂ ಅಗೋಚರವಾಗಿ ಎಲ್ಲೆಲ್ಲಿ ಬೆಳೀತಾ ಇದ್ರು ನಮ್ಗೆ ಗೊತ್ತಿಲ್ಲ. ಇಷ್ಟೆಲ್ಲ ಆಗಿದೆ. ರಸಗೊಬ್ಬರ ಗಿಡಕ್ಕೆ ಹಾಕ್ತಾ ಇದ್ದಾರೆ, ಇದರಿಂದ ಗಿಡ ಬದುಕ್ತಾ ಇದೆಯಾ? ಇದು ಚೆನ್ನಾಗಿ ಬರುತ್ತೆ ಅನ್ನುವಂತ ದೃಷ್ಟಿನಲ್ಲಿ ಇದು ಕರಗಬೇಕು ಅಂದ್ರೆ ಏನ್ ಬೇಕು? ಗೊಬ್ಬರ ಹಾಕಿದಾಗ ಗೊಬ್ಬರ ಕರಗಬೇಕು ಅಂದ್ರೆ ಏನ್ ಬೇಕು? ನೀರು ಬೇಕು. ನೀರಿಗೆ ಮತ್ತೆ ನೀರಾವರಿ ವ್ಯವಸ್ಥೆ, ಹೌದಾ? ಸೊ ಡ್ಯಾಮ್ಗಳು ಕಟ್ಟಿದ್ರು, ಬೋರ್ವೆಲ್ಗಳು ಹಾಕ್ಸಿದ್ರು, ಹೊಂಡುಗಳೆಲ್ಲ ಮಾಡಿದ್ರು, ಎಷ್ಟೆಷ್ಟು ಸಾಧ್ಯನೋ ಎಲ್ಲ ಮಾಡಿದ್ರು. ಇಷ್ಟೆಲ್ಲ ಚೆನ್ನಾಗಿ ಬಂದಾಗ ಹುಳ ಹುಟ್ಟಿಗಳು, ನೆಂಟರುಗಳು ಬಂದೇ ಬರ್ತಾರೆ. ನೆಂಟರು ಅಂತ ಕರೀತಾರೆ. ಅದಕ್ಕೂ ಔಷಧಿ ತಂದ್ರು. ಕಳೆ ಬರುತ್ತೆ ಅಂತೇಳಿ ಕಳೆ ನಾಶ ಮಾಡೋದಕ್ಕೂ ಔಷಧಿ ತಂದ್ರು. ಇಷ್ಟಾಗಿನೂ ಜಮೀನು ಹೀಗೆ ಇದೆ ನಮ್ದು, ನಿಜನ? ಹಾಗಿದ್ರೆ ಈ ಎಲ್ಲ ಕೃಷಿ ವ್ಯವಸ್ಥೆಗಳು, ರಾಸಾಯನಿಕ ಪ್ರೇರಿತ ಕೃಷಿ ವ್ಯವಸ್ಥೆಯ ಪದ್ಧತಿ ಏನಿದೆ, ಅದು ನಮ್ಮ ಗಿಡಗಳನ್ನ ನಿಜವಾಗ್ಲೂ ಗಿಡಗಳಿಗೆ ಆಹಾರ ಕೊಡ್ತಾ ಇದೆಯಾ? ನಮ್ಮ ರೈತ ಸಮುದಾಯನ ಕಾಪಾಡ್ತಾ ಇದೆಯಾ? ನಿಮ್ಮ ಅನುಭವ ಕಾಪಾಡ್ತಾ ಇದೆಯಾ? ಇಲ್ಲ, ಹೌದಲ್ಲ? ಒಂದು ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರ
ರಸಗೊಬ್ಬರದ ಸಬ್ಸಿಡಿಗೆ ಅಂತ ಕೊಡ್ತಾ ಇದೆ ನಮ್ಮ ರೈತರಿಗೆ. ಪ್ರತಿ ವರ್ಷ 1,50,000 ಕೋಟಿ ರೂಪಾಯಿಗಳು. ನೀವು ಬೈಕತ್ತೀರಿ, ಮಗ ನಿಂತಿದೆ, ನಮ್ಮ ಕಿವಿನಲ್ಲಿ ಓಡಾಡೋದಕ್ಕೆ ಬಂದಿಲ್ಲ ಅನಿಸುತ್ತೆ. 1,50,000 ಕೋಟಿನ ಅಂತ. ಹೌದು, ಸರ್ಕಾರದ ಅಂಕಿಅಂಶ. 1,50,000 ಕೋಟಿ ರೂಪಾಯಿ ಪ್ರತಿ ವರ್ಷ ನಮ್ಮ ದೇಶದ ರೈತರಿಗೆ ಕೊಡ್ತಾ ಇದೆ ಸರ್ಕಾರ, ಸಬ್ಸಿಡಿ ಮೂಲಕ. ಅವರಿಗೆ ಸುಲಭವಾಗಿ ಸಿಗಲಿ. ಮಳೆಗಾಲ ಶುರು ಆಗ್ತಾ ಇದ್ದಂಗೆನೆ ರಸಗೊಬ್ಬರದ ಅಂಗಡಿ ಮುಂದೆ ಕ್ಯೂ, ಲಾಠಿ ಚಾರ್ಜ್ ನಡೀತದೆ. ಹೌದಾ? ನಿಮ್ಗೆಲ್ಲ ಅನುಭವ ಆಗಿದೆ. ಇಷ್ಟಾಗಿದೆ. ಕಂಪನಿಗಳವರು ಬೇರೆ ಬೇರೆ ಬೀಜ ತರ್ತಾ ಇದ್ದಾರೆ. ಹಾಗಿದ್ದು ಯಾಕೆ ಆಗ್ತಾ ಇದೆ? ಇದು ನಿಜವಾಗ್ಲೂ ಗಿಡಗಳನ್ನ ಬೆಳೆಸ್ತಾ ಇಲ್ಲ. ಇದರಿಂದ ತೊಂದರೆನೇ ಜಾಸ್ತಿ ಆಗ್ತಾ ಇದೆ ನಮಗೆ. ಅದು ಹೇಗೆ ಅನ್ನೋದನ್ನ ನೋಡೋಣ ನೆಕ್ಸ್ಟ್. ನಿಜವಾಗ್ಲೂ ಈ ರಾಸಾಯನಿಕ ವ್ಯವಸ್ಥೆ, ಕೃಷಿ ವ್ಯವಸ್ಥೆ ರೈತರನ್ನ, ಗಿಡಗಳನ್ನ ಸಾಕ್ತಾ ಇದೆಯಾ? ಇಲ್ಲ, ಒಟ್ಟು ಸತ್ಯವಾಗ್ಲೂ ಇಲ್ಲ. ದೇ ಫೀಡ್ ಆಗ್ರೋ ಇಂಡಸ್ಟ್ರೀಸ್. ಯಾರ್ಯಾರು ರಸಗೊಬ್ಬರ ಕಂಪನಿ ನಡೆಸ್ತಾ ಇದ್ದಾರೆ, ಯಾರಾದ್ರೂ ಔಷಧಿ ಕಂಪನಿ ನಡೆಸ್ತಾ ಇದ್ದಾರೆ, ಯಾರ್ಯಾರು ಬಿತ್ತನೆ ಬೀಜಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಕಂಪನಿಗಳು, ಖಾಸಗಿ ಕಂಪನಿಗಳು, ಸರ್ಕಾರಗಳು, ಅವರನ್ನ ಬದುಕಿಸ್ತಾ ಇದ್ದೇವೆ ಹೊರತು ರೈತ ಉದ್ಧಾರ ಆಗಿದ್ರು ನಾವೆಲ್ಲರೂ ನೋಡಿಲ್ಲ. ನಿಜನಪ್ಪ. ಅಂಡ್ ಡಿಸ್ಟ್ರಾಯಿಂಗ್ ಅವರ್ ನ್ಯಾಚುರಲ್ ರಿಸೋರ್ಸಸ್. ನಮ್ಮಲ್ಲಿರೋ ಸಂಪನ್ಮೂಲಗಳನ್ನೆಲ್ಲ ಹಾಳು ಮಾಡ್ತಾ ಇದೆ. ಇಲ್ಲಿ ಸಂಪನ್ಮೂಲ ಅಂತಂದ್ರೆ ಮನುಷ್ಯರಷ್ಟೇ ಅಲ್ಲ. ಯಾಕೆಂದ್ರೆ ರಸಗೊಬ್ಬರ ಕ್ರಿಮಿನಾಶಕ ನಾಶ ಅಂತ ಯಾವತ್ತು ನಮ್ಮ ಹೊಲದಲ್ಲಿ, ನಮ್ಮ ಹೊಲನ ಲ್ಯಾಬೊರೇಟರಿ ತರ ಪರಿಗಣಿಸಿದ್ರು, ನಮ್ಮ ಹೊಲಗಳಲ್ಲಿ ಅವರ ರಸಗೊಬ್ಬರಗಳು ಬಂದು ಬಿದ್ವೋ, ಆವತ್ತಿಂದ ಮಣ್ಣಿನ ಮತ್ತು ಮನುಷ್ಯನ, ರೈತನ ನಡುವಿನ ಸಂಪರ್ಕ ಇಡೀ ದೇಶ ಇವತ್ತು. ಯಾಕೆ ಹಂಗಾಗಿದೆ ಮಣ್ಣು ದೇಶದಲ್ಲಿ? ರಸಗೊಬ್ಬರ ಮೂಲತಃ ಗೊತ್ತಲ್ಲ ನಿಮಗೆ? ಹಾಗೆ ಹಿಂದೆ ಬರೀಪ ಇದೆಯಲ್ಲ, ಸುಮ್ಮನೆ ಏನಾಗೋದಿಲ್ಲ. ಒಂದು ಹರಳನ್ನ ಬಾಯಿಗೆ ಇಟ್ಕೊಳ್ಳೋದು. ಉಪ್ಪು, ಅಡಿಗೆ ಮನೆಯಲ್ಲಿ ಉಪ್ಪು, ಕಲ್ಲುಪ್ಪನ್ನ ತೆಗೆದುಕೊಂಡು ನಾಲ್ಗೆ ಬಿಟ್ಟಾಗ ಏನಾಗುತ್ತೆ? ರುಚಿ ಇರುತ್ತೆ. ಏನಾಗುತ್ತೆ? ಉಪ್ಪು ನೀರು ಬರುತ್ತೆ. ಏನಾಗುತ್ತೆ? ಕಡೆ ಕರ್ಗೋಗ್ಬಿಡುತ್ತೆ ಅಲ್ವೇನಮ್ಮ? ರುಚಿ ಇದೆ, ಸ್ವಲ್ಪ ಸ್ವಲ್ಪ ಹೀಟ್ ಆಗುತ್ತೆ, ನೀರು ಬರುತ್ತೆ, ಹಾಗೆ ಕರ್ಗೋಗುತ್ತೆ. ಅಂದ್ರೆ ಉಪ್ಪಿನ ಗುಣ ಏನು? ಎಲ್ಲಿ ನೀರಿದ್ರೆ ಅಲ್ಲಿ ನೀರನ್ನ ಹೀರ್ಕೊಳ್ಬೋದು. ಹೌದಲ್ಲಪ್ಪ? ಸೊ ಉಪ್ಪನ್ನ ಹಾಕಿದ ತಕ್ಷಣ 10 ಸೆಕೆಂಡ್ ಅಲ್ಲ, 1 ನಿಮಿಷನೂ ಇರಕ್ಕಾಗಲ್ಲ. 2 ಗ್ಲಾಸ್ ನೀರು ಗಟ 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 ಕುಡಿತು. ಅಂತ ಉಪ್ಪಿನ ಗುಣ ಇರುವಂತಹ ಈ ರಾಸಾಯನಿಕಗಳು ನಮ್ಮ ಮಣ್ಣು ಮೇಲೆ ಬಿದ್ದಾಗ ಏನಾಗುತ್ತೆ? ಮೊದಲು ಮಣ್ಣಿನ ಮೇಲೆ ಇರೋ ತೇವಾನ ಹೀರಿಕೊಳ್ಳುತ್ತೆ. ನಾವು ಮೇಲೆ ಇನ್ನೊಂದಷ್ಟು ಹಾಕ್ತೀವಿ, ಒಳಗಡೆ ಹೋಗುತ್ತೆ. ಒಳಗಡೆ ಇರೋ ಜೀವಾಣುಗಳ ಮೇಲೆ ಬೀಳುತ್ತೆ. ಅವುಗಳ ಮೈ ಮೇಲೆ ಬಿದ್ದಾಗ ಅವುಗಳ ಮೈನಲ್ಲಿರೋ ನೀರನ್ನ ಹೀರ್ತದೆ. ಅವಾಗ ಏನಾಗ್ತವೆ ಜೀವಾಣುಗಳು? ಜೀವಾಣುಗಳು ಸತ್ತಾಗ ಮಣ್ಣಲ್ಲಿ ಏನು ಉಳಿತದೆ? ಇವೆಲ್ಲ ಹೋಗಿ ಮಣ್ಣಲ್ಲಿ ಒಂದು ಗಟ್ಟಿ ಪದರ ಮಾಡ್ತದೆ. 5-10 ವರ್ಷಗಳ ಹಿಂದೆ ನಾವು ನೇರಳನ್ನ ಬಳಸ್ತಾ ಇದ್ವಿ ಉಳುಮೆಗೆ, ಇವತ್ತು ಟ್ರ್ಯಾಕ್ಟರ್ ಬಳಸ್ತಾ ಇದ್ವಿ. ಯಾಕೆ? ಬಹಳ ಗಟ್ಟಿ ಎಲ್ಲ, ಬಹಳ ಗಟ್ಟಿ. ಅದಾಳ ಓದಿ ಮಳೆ ಬೀಳುತ್ತಲ್ಲ, ಮಳೆ ಬಿದ್ದಿರುವಂತದ್ದು ಹಿಂಗೋದೆಲ್ಲಾರು ನೋಡಿದ್ದೀರ ಇತ್ತೀಚಿನ ದಿನಗಳಲ್ಲಿ? ಇಲ್ಲ, ಬೀಳುತ್ತೆ ಅಕ್ಕಪಕ್ಕ. ಸರಿ, ಬೋರ್ವೆಲ್ ನೀರು ಕೊಟ್ಟು ರಸಗೊಬ್ಬರ ಕರಗಿಸೋದಕ್ಕೆ ಅಂತ ಇವತ್ತು ಕರ್ನಾಟಕ, ತಮಿಳುನಾಡು ಎಲ್ಲ ರಾಜ್ಯಗಳ ನಡುವೆ ನದಿ ನೀರಿಗಾಗಿ ಜಗಳ. ಹೌದಾ? ನೀವು ಉತ್ತರ ಕನ್ನಡದವರು ಮಹದಾಯಿ, ನಿಜನಾ? ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಕಾವೇರಿ, ಆ ಕಡೆ ಆಂಧ್ರದಲ್ಲಿ ತುಂಗಭದ್ರಾ, ಭೀಮಾ. ಸೊ ಅಲ್ಲೆಲ್ಲ ಇರೋ ನದಿ ಮೂಲಗಳಿಗೆಲ್ಲ ಗಲಾಟೆ ಆಗ್ತದೆ, ನಮಗ್ ನೀರು ಬೇಕು ಅಂತ. ಹೋಗಿ ಈ ಗಲಾಟೆ ನಡೀತಾ ಇರುವಂತದ್ದು ನಾವು ಕುಡಿಯೋದಕ್ಕ, ಅಥವಾ ಗಿಡಗಳು ಕುಡಿಯೋದಕ್ಕ, ಅಥವಾ ಪ್ರಾಣಿ ಪಕ್ಷಿಗಳು ಕುಡಿಯೋದಕ್ಕ, ಅಥವಾ ಮಣ್ಣಲ್ಲಿರೋ ಜೀವಾಣುಗಳು ಕುಡಿಯೋದಕ್ಕ ಅಲ್ಲ. ನನ್ನ ಪ್ರಕಾರ ಅವುಗಳಿಗೂ ನೀರಾವರಿ ವ್ಯವಸ್ಥೆ ಮಾಡಿರೋದೇ ರಸಗೊಬ್ಬರವನ್ನ ಕರಗಿಸೋದಕ್ಕೆ. ನಿಜನಾ? ಯಾರು ಕೇಳಿಲ್ಲ. ನಾನು ಯಾರನ್ನ ಕೇಳಿದ್ರೆ ಅಂಕಿಅಂಶ ಕೊಡಿ ಅಂತ, ಎಲ್ಲಿಂದ ತರೋಣ? ಸೊ ಏನಾಗಿದೆ, ನಮ್ಮ ಹೊಲ ಯಾವತ್ತು ರಾಸಾಯನಿಕಗಳಿಗೆ ಈಡಾಯಿತೋ ರೈತ ಮತ್ತು ಮಣ್ಣಿನ ನಡುವಿನ ಸಂಪರ್ಕ
ಆಯ್ತಾ. ಇಡೀ ದೇಶ ಇವತ್ತು ದೇಶದ ಇರೋ ಕಡೆ ಮಣ್ಣೆಲ್ಲ ಸುಡುತ್ತಾ ಇದೆ, ಬಿಸಿ ಆಗ್ತಾ ಇದೆ, ತಾಪಮಾನ ಜಾಸ್ತಿ ಆಗ್ತಾ ಇದೆ. ಯಾವ ಔಷಧಿನ ತಂದು ಕೀಟಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನುವಂತ ರೈತ ಬೆಳೆ ಕೈಗೆ ಸಿಗಿದೀರಾ ಸಾಲ ಮಾಡಿಕೊಂಡು ತಾಳೆ ಕುಡಿದು, ಹೌದಾ. ಒಂದು ಕಡೆ ನಮ್ಮ ಸಂಪನ್ಮೂಲಗಳ ಬಹಳ ಮುಖ್ಯವಾಗಿರುವಂತಹ ನೀರು. ಒಂದು ಗಮನ ಇಟ್ಕೊಳ್ಳಿ, 1 ಎಕರೆನಲ್ಲಿ 1 ಸೆಂಟಿಮೀಟರ್ ಮಳೆ ಆಯಿತು ಅಂದ್ರೆ 40,000 ಲೀಟರ್ ಲೆಕ್ಕ. ಎಂತ ಜಲ ಸಂಪನ್ಮೂಲ ನಮ್ದು. ಇವತ್ತು 1 ಸೆಂಟಿಮೀಟರ್ ಮಳೆ ಆಯ್ತು, ಒಂದು ಅರ್ಧ ಗಂಟೆ ಮಳೆ ಜೋರ ಹೊಡಿತು ಅಂದ್ರೆ ಅದು 1 ಎಕರೆಗೆ 40,000 ಲೀಟರ್. ಅದರಲ್ಲಿ 30% ತೆಗೆದುಬಿಡಿ, ಉಳಿದ 28,000 ಒಳಗಡೆ ಹೋಗ್ಬೇಕಲ್ಲ. ಹೋಗುವ ಸ್ಥಿತಿನಲ್ಲಿದ್ದೆ ನಮ್ಮನ್ನು. ಇದೇ ತರ ಇದೆ ತಾನೆ ಮಣ್ಣುಗಳೇ ನಮ್ದೆಲ್ಲ. ಇಂಥ ಮಣ್ಣಲ್ಲಿ ಏನು ಬೆಳಿತೀರಿ? ಇನ್ನ 1000 ವರ್ಷ ಹೋದ್ರು, ಸರ್ಕಾರ ಇನ್ನ ಎಷ್ಟೇ ಮಣ್ಣು ಪರೀಕ್ಷಾ ಕೇಂದ್ರಗಳನ್ನ ತೆರೆದ್ರು, ಕಂಪನಿಗಳು ಇನ್ನ ಎಷ್ಟೇ ಹೈಬ್ರಿಡ್ ಬೀಜಗಳು ಕೊಟ್ರು, ನಾವು ಇನ್ನೆಷ್ಟೇ ರಸಗೊಬ್ಬರ ಹಾಕಿದ್ರು ಬೆಳೆ. ಯಾಕೆಂದ್ರೆ ಬೆಳೆಗೆ ಮೂಲವಾಗಿ ಒಂದು ಕೊಂಡಿ ಇರ್ಬೇಕಲ್ಲ, ಬೆಳೆಯೋದಕ್ಕೆ ಒಂದು ನೆಲೆ ಬೇಕಲ್ಲ, ಭದ್ರವಾಗಿರುವಂತ ನೆಲೆ, ತಂಪಾಗಿರೋ ನೆಲೆ, ಆ ವಾತಾವರಣನೇ ನಮ್ಮಲ್ಲಿ. ಯಾಕೆ ಆಗ್ರೋ ಇಂಡಸ್ಟ್ರೀಸ್ ಬಿಟ್ಬಿಡಿ, ಯಾಕೆ ಡೆಸ್ಟ್ರಾಯಿಂಗ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಕಟ್ಟಿದ್ದೀನಿ ಅಂದ್ರೆ ಸಾವಯವ ಕೃಷಿನಲ್ಲಿ ಬರ್ತದೆ. ಮೊದಲಿಗೆ ನೇಗಿಲು ಹಾಕಿ ಉಳುಮೆ ಮಾಡೋದ್ರಿಂದ ಹಿಡಿದು ಕಡೆಗೆ ಬೆಳೆನ ಕಟಾವು ಮಾಡೋವರೆಗೂ ಏನೆಲ್ಲ ಕೆಲಸಗಳು ನಡೀತದಲ್ಲ, ಅದು ಕೂಡ ಒಂದು ರೀತಿಯ ಜ್ಞಾನ, ತಿಳುವಳಿಕೆ. ನೇಗಿಲು ಕಟ್ಟಬೇಕಾದ್ರೆ 2 ಬೇರೆ ಬೇರೆ ಎತ್ತುಗಳು ಕಟ್ಬಿಡಿ, ಹೋಗ್ತದ? ಒಂದೇ ತರ ಕಟ್ಬೇಕಲ್ವಮ್ಮ, ಹಂಗೆ ಟ್ರೈನ್ ಮಾಡಿರ್ತಾರಲ್ವಾ. ಉಳುಮೆ ಆದ್ಮೇಲೆ ಬಿತ್ತನೆಗೆ ಬೀಜಗಳೆಲ್ಲ ಸಂಗ್ರಹ ಮಾಡ್ತಾ ಇದ್ರಲ್ವಾ, ಆ ಬೀಜಗಳನ್ನ ಕಾಪಾಡಬೇಕಾಗಿತ್ತಲ್ಲ. ಈ ವರ್ಷ ಬೆಳೆದ ಬೀಜನ ಸಂಗ್ರಹ ಮಾಡಿ ಮುಂದಿನ ಬೆಳೆಗೂ ಕಾಪಾಡ್ಕೊಬೇಕು ಅಂದ್ರೆ ಅದಕ್ಕೆ ಹುಳ ಹುಟ್ಟೆ ಬರದೆ ತರ ನೋಡ್ಕೊಳ್ಳೋದು, ಅದು ಜ್ಞಾನನ, ಅದು ತಿಳುವಳಿಕೆನ. ಅದೆಲ್ಲ ಯಾರಲ್ಲಿತ್ತು? ನಮ್ಮ ಹೆಣ್ಣುಮಕ್ಕಳಲ್ಲಿ, ಹೌದಲ್ಲ. ಅದನ್ನ ದಾಖಲು ಮಾಡುವಂತ ಪದ್ಧತಿ ಇರಲಿಲ್ಲ. ಅದು ಕುಟುಂಬದಿಂದ ಕುಟುಂಬಕ್ಕೆ, ತಾಯಿಯಿಂದ ಮಗಳು, ಅವಳಿಂದ ಮಗಳು, ಅವಳಿಂದ ಮಗಳು, ಈ ರೀತಿ ಬರ್ತಾ ಇತ್ತು. ಇವತ್ತು ಅಂಥವ್ರು ಇಲ್ಲ. ಯಾವ ಬೆಳೆಗೆ ಯಾವ ಮಣ್ಣಲ್ಲಿ ಏನು ಬೆಳಿಬೇಕು ಅನ್ನುವಂಥದ್ದು ಪರಿಜ್ಞಾನ ಇತ್ತು ರೈತರಿಗೆ ಹಿಂದೆ, ಹೌದಲ್ಲ. ಈ ವರ್ಷ ಈ ಬೆಳೆ ಹಾಕಿದ್ರೆ ಮುಂದಿನ ಸತಿಗೆ ಆ ಬೆಳೆ ಹಾಕ್ತಾ ಇರಲಿಲ್ಲ, ಬೆಳೆ ಬದಲಾವಣೆ ಮಾಡ್ತಾ ಇತ್ತು. ಆ ಒಂದು ಜ್ಞಾನ ಇತ್ತು. ಇದೆಲ್ಲ ನ್ಯಾಚುರಲ್ ರಿಸೋರ್ಸಸ್. ಬರೀ ನಮಗೆ ಮಣ್ಣು, ನೀರು ಇಂಥದ್ದಷ್ಟೇ ಇಲ್ಲ, ಮರ ಗಿಡಗಳು ಇಷ್ಟೇ ಇಲ್ಲ, ನಮ್ಮಲ್ಲಿದ್ದಂತ ಜ್ಞಾನ ಸಂಪತ್ತು ಕೂಡ ನಾಶ ಆಗ್ತದೆ. ನೆಕ್ಸ್ಟ್ ಏನ್ ನೋಡ್ತೀರಿ ಇಲ್ಲಿ? ಹೇಳಿ ನೋಡೋಣ, ಏನ್ ನೋಡ್ತಾ ಇದ್ದೀರಿ? ಸೊ ಈ ಒಂದು ಮರ 2 ರೀತಿಯ ಕೃಷಿನ ತೋರಿಸ್ತಾ ಇದೆ, ಹೌದಲ್ಲ. ಬಲಭಾಗದಲ್ಲಿ ಒಂದು ರೀತಿಯ ಕೃಷಿ, ಎಡಭಾಗದಲ್ಲಿ ಮತ್ತೊಂದು ರೀತಿಯ ಕೃಷಿ. ಇದು ಹಿಂದೆ ಇದ್ದಿದ್ದು ಟ್ರೆಡಿಷನಲ್ ಫಾರ್ಮಿಂಗ್, ಸಾಂಪ್ರದಾಯಿಕ ಬೇಸಾಯ ನಮ್ಮ ಹಿಂದಿನವರು ಮಾಡ್ತಾ ಇದ್ದಿದ್ದು. ಅಲ್ಲಿ ತರಾವರಿ ಬೆಳೆಗಳಿದ್ವು, ಎಲ್ಲ ಹೊಲದ ಪಕ್ಕದಲ್ಲೇ ಮನೆಗಳಿದ್ವು, ನಿಜಾನ. ಆಮೇಲೆ ಎತ್ತುಗಳಿದ್ವು, ಆಮೇಲೆ ತರಾವರಿ ನೀರಿನ ಮೂಲಗಳಿದ್ವು, ಬಾವಿ ಇದ್ವು, ಎಲ್ಲ ಹೊಂದಾಣಿಕೆ ಬೆಳೀತಾ ಇದ್ರು, ವೈವಿಧ್ಯಮಯವಾದಂತಹ ಬೆಳೆಗಳನ್ನ ಬೆಳೀತಾ ಇದ್ರು. ಅಲ್ಲಿರುವಂತಹ ಮರ ಯಾವ ರೀತಿ ಇತ್ತು, ಪಕ್ಷಿಗಳು, ಇದು ಕಾಣಿಸ್ತಾ ಇದೆ ಅಲ್ವಾ, ಅದು ಒಂದು ಚಿತ್ರಣ ಕೊಡ್ತದೆ. ಕೆಳಗಡೆ ಬಂದ್ರೆ ಬೇರುಗಳು ಕಾಣಿಸ್ತಾ ಇದೆಯಾ, ಆ ಬೇರುಗಳ ಸುತ್ತಮುತ್ತ ಸಣ್ಣ ಪುಟ್ಟ ಜೀವಾಣುಗಳು ಇರೋದು ಕಾಣಿಸ್ತಾ ಇದೆಯಾ. ಈ ಕಡೆ ಬಂದ್ರೆ ಏನೇನು ಕಾಣಿಸ್ತದೆ? ಏನೂ ಇಲ್ಲ, ಮಿಷಿನ್ ನೋಡಿ. ಆವಾಗ ಎತ್ತುಗಳು ಇತ್ತಲ್ಲ, ಎತ್ತುಗಳನ್ನ ಅಥವಾ ದನಕರುಗಳನ್ನ ನಮ್ಮ ಹಿರಿಯರು ಎಷ್ಟೋ ಮನೆಗಳಲ್ಲಿ ಇವತ್ತು ಮನೆ ಒಳಗಡೆ ಕಟ್ತಾರೆ. ಯಾಕೆ? ನಮ್ಮ ಕುಟುಂಬದ ಸದಸ್ಯರು, ನಿಜಾನ. ನಾನು ಎಷ್ಟೋ ಸತಿ ನೋಡಿದ್ದೀನಿ, ರಾತ್ರಿ ಆ ಮನೆ ಹಿರಿಯರು ಅಥವಾ ಆಳು ಕಾಳುಗಳು ಅಥವಾ ಹೆಣ್ಮಕ್ಳೇ ಆಗಲಿ ಮಲ್ಕೊಳ್ಳೋದಕ್ಕೆ ಮುಂಚೆ ದನ ಕರುಗಳಿಗೆ ಮೇವು ಕೊಟ್ಟು ನೀರುಣಿಸಿ ಮೈ ದಡವಿ ಆಮೇಲೆ ತಾವು ಊಟ ಮಾಡಬೇಕು, ನಿಜಾನ. ಹೌದಾ ಬುದ್ಧಿ? ಇದು ಸಂಸ್ಕೃತಿ, ಮೌಲ್ಯ, ಹೌದಲ್ಲ. ಅದು ಇಲ್ಲೇನಾಗಿದೆ, ಮೊದಲಿಗೆ ಬಂದದ್ದೇ ಬೇಲಿ. ಇದು ನಂದು, ನನ್ನ ಹೊಲ. ಅಣ್ಣ ತಮ್ಮಂದಿರ ನಡುವೆ, ಸಂಬಂಧಿಕರ ನಡುವೆ 1 ಇಂಚು 1 ಅಡಿ ಜಮೀನಿಗೋಸ್ಕರ ಕೊಲೆಗಳು ಆಗೋಗ್ಬಿಟ್ಟಿದ್ದಾರೆ, ಹೌದಾ. ರಸಗೊಬ್ಬರ, ಟ್ರ್ಯಾಕ್ಟರು, ತಂದವನ್ ಯಾರೋ, ಬದುಕ್ತಾ ಇರೋನ್ ಯಾರೋ, ಬಳಸ್ತಾ ಇರೋನ್ ಯಾರೋ, ಲಾಭ ಆಗ್ತಾ ಇರೋದು ಯಾರಿಗೋ, ನಷ್ಟ ಆಗ್ತಾ ಇರೋದೆಲ್ಲೋ. ನೋಡಿ ಹೇಗಿದೆ. ಅದಕ್ಕೆ ನಾನು ಅದನ್ನ ಎಕಾಲಜಿ ವರ್ಸಸ್ ಇಗೋ ಫಾರ್ಮಿಂಗ್ ಅಂತ ಹೇಳಿ. ಇದು
ಈಗೋಯಿಸ್ಟಿಕ್ ಅಂದ್ರೆ ಒಂದು ನಾನು ನನ್ನದು ಅನ್ನುವಂತ ಒಂದು ಸ್ವಾರ್ಥನ ಬೆಳೆಸುವಂತ. ನಿಜಾನ? ಅಲ್ಲಿ ನೋಡಿ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಜಗತ್ತಿನಲ್ಲಿ ಕೇವಲ 3 ಭಾಗ ನೀರು, 1 ಭಾಗ ನೆಲ. ಹೌದೇನಪ್ಪ? ಆ 3 ಭಾಗ ನೀರನ್ನು ತೆಗೆದ್ಬಿಟ್ಟು 1 ಭಾಗ ನೆಲದಲ್ಲಿ ತಗೊಂಡ್ರೆ ಏನ್ ಆ 1 ಭಾಗ ನೆಲದಲ್ಲಿ ಎಲ್ಲಿ ಬೀಜ ಹಾಕಿದ್ರು ಗಿಡಗಳು ಬೆಳೆಯೋ ತರ ಇದೆಯಾ? ಇಲ್ಲ. ಅದರಲ್ಲಿ ಎಷ್ಟೋ ಭಾಗ ಉತ್ತರ ಧ್ರುವ, ದಕ್ಷಿಣ ಧ್ರುವ, ಸುಳಿ, ಮನುಷ್ಯರೇ ಬದುಕಕ್ಕಾಗಲ್ಲ. ಇನ್ನು ಬೇರೆ ಇನ್ನೊಂದು ಪರ್ವತಗಳಿದ್ದಾವೆ, ಕಣಿವೆಗಳಿದ್ದಾವೆ, ಮರುಭೂಮಿಗಳಿದ್ದಾವೆ, ನಗರಗಳಿದ್ದಾವೆ, ಪಟ್ಟಣಗಳಿದ್ದಾವೆ, ಗ್ರಾಮಗಳಿದ್ದಾವೆ, ಫ್ಯಾಕ್ಟರಿಗಳಿದ್ದಾವೆ, ಕಾರ್ಖಾನೆಗಳಿದ್ದಾವೆ, ರಸ್ತೆಗಳಿದ್ದಾವೆ. ಸೊ ಇದೆಲ್ಲ ತೆಗೆದ ಮೇಲೆ ಏನಾದ್ರು ಒಂದು ಬೀಜ ಹಾಕಿದ್ರೆ ಗಿಡವಾಗ ಬರುವಂತ ಭೂಮಿ ಇರೋದು ಬಹಳ ಕಡಿಮೆ. ಅದನ್ನು ಕೂಡ ನಾವು ನಾಶ ಮಾಡ್ಕೋತಾ ಇದೀವಲ್ಲ. ಇದು ಬರೀ ನಮ್ಮಲ್ಲೇ ಅಲ್ಲ, ಅದನ್ನು ನಾಶ ಮಾಡ್ಕೋತಾ ಇದೀವಿ. ನಮ್ಗಿರೋ ಭೂಮಿನೇ ಕಡಿಮೆ. ಹೌ ಮಚ್ ಅರ್ತ್ ಕ್ವಾಲಿಟಿ ಸಾಯಿಲ್ ವಿ ಹ್ಯಾವ್, ವೆರಿ ಲಿಮಿಟೆಡ್. ಅದನ್ನು ನಾಶ ಮಾಡ್ಕೋತಾ ಇದ್ವಿ. ನಮ್ಮಲ್ಲಿ ಪುರಂದರ ದಾಸರು ಅಂತ ಬಹಳ ದೊಡ್ಡ ದೇಶ ಕಂಡಂತ ಅತ್ಯಂತ ದೊಡ್ಡ ಸಂತ ಕೇಳಿರ್ಬೇಕಲ್ಲ, ಪುರಂದರ ದಾಸರು ಅಂತ. ಪುರಂದರ ದಾಸ ಸೇಂಟ್ ನಮ್ಮ ನಡುವೆ ನಾವು ಇಲ್ಲ, ಇವತ್ತು ಎಲ್ಲ ವಿಜಯನಗರ ಕೃಷ್ಣದೇವರ ಕಾಲದಲ್ಲಿ ಇದು ಅಂತ ಅವ್ರು ಹೇಳ್ತಾರೆ. ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ, ಅಣ್ಣಗಳಿರ ಕೇಳಿರಯ್ಯ, ಮಣ್ಣಿಂದ ಕಾಯ ಮಣ್ಣಿಂದ. ಸಾಯಿಲ್ ಇಸ್ ದಿ ಸೋರ್ಸ್ ಆಫ್ ಲೈಫ್, ಸಾಯಿಲ್ ಇಸ್ ದಿ ಸೋರ್ಸ್ ಆಫ್ ಎನರ್ಜಿ, ಸಾಯಿಲ್ ಇಸ್ ದಿ ಸೋರ್ಸ್ ಆಫ್ ಲೈವ್ಲಿಹುಡ್, ಸಾಯಿಲ್ ಇಸ್ ಎವ್ರಿಥಿಂಗ್. ಸೊ ಅವರು ಆ ರೀತಿ ಹೇಳ್ತಾರೆ. ಆದ್ರೆ ಇವತ್ತು ಇಡೀ ಜಗತ್ತಿನಲ್ಲಿ ಈ ದೃಶ್ಯ ಏನ್ ತೋರಿಸ್ತಾ ಇದೆ ಅಂದ್ರೆ, ಬಹುತೇಕ ದೇಶಗಳು ನಮ್ಮ ತರ ಅಲ್ಲಿರುವಂತ ಮಣ್ಣುಗಳು ಸುಟ್ಟೋಗ್ಬಿಟ್ಟಿದ್ದಾವೆ, ಬೆಂದು ಹೋಗ್ಬಿಟ್ಟಿದ್ದಾವೆ. ಆ ಮಣ್ಣು ನೋಡಿದ್ರೆ ನನಗೆ ಹಸುವಾಗ್ತಾ ಇದೆ, ಏನಾದ್ರು ಕೊಡಿ, ಬಾಯಾರಿಕೆ ಆಗ್ತಾ ಇದೆ ಕೊಡಿ, ಯು ಫೀಡ್ ಮೀ ಟು ಫೀಡ್ ಯು, ನನ್ನ ನೋಡ್ಕೊಳ್ಳಿ, ನಾನು ನಿಮ್ಮನ್ನು ನೋಡ್ಕೋತೀನಿ. ಮಣ್ಣು ಹೇಳ್ತಾ ಇದೆ ನಮ್ಗೆ.